ಇಂತಹ ಶುಭ ಕನಸುಗಳು ಬಿದ್ದರೆ ಯಾರಿಗೂ ಹೇಳಬೇಡಿ. ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನಿದ್ರಾವಸ್ಥೆಯಲ್ಲಿ ಕಾಣುವ ಪ್ರತಿಯೊಂದು ಕನಸುಗಳು ಅದರದ್ದೇ ಆದ ಅರ್ಥವನ್ನು ಹೊಂದಿರುತ್ತದೆ. ಕೆಲವೊಬ್ಬರಿಗೆ ಅಂತಹ ಕನಸುಗಳ ಅರ್ಥ ತಿಳಿದಿದ್ದರೆ ಇನ್ನು ಕೆಲವರಿಗೆ ಅವುಗಳ ಅರ್ಥ ತಿಳಿದಿರುವುದಿಲ್ಲ. ನಾವು ಕಾಣುವ ಹೆಚ್ಚಿನ ಕನಸುಗಳು ನಮ್ಮ ಭವಿಷ್ಯದಲ್ಲಿ ಎದುರಾಗಬಹುದಾದ ಘಟನೆಗಳ ಕುರಿತು ಮಾಹಿತಿಯನ್ನು ನೀಡುತ್ತದೆ. ಹಾಗೂ ನಾವು ಕಾಣುವ ಕೆಲವು ಕನಸುಗಳನ್ನು ರಹಸ್ಯವಾಗಿಟ್ಟರೆ ತುಂಬ ಒಳ್ಳೆಯದು ಎಂದು ಹೇಳಲಾಗಿದೆ. ಇಂತಹ ಕನಸುಗಳನ್ನು ನಾವು ಇತರರಿಗೆ ಹೇಳುವುದರಿಂದ ಆ ಕನಸುಗಳಿಗೆ ನಮಗೆ ಶುಭ ಫಲಗಳನ್ನು ನೀಡುವ ಬದಲಾಗಿ ಅಶುಭ ಫಲಗಳನ್ನು ಹಾಗೂ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. 1. ಬೆಳ್ಳಿ ತುಂಬಿದ ಹೂಜಿ. ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನಮ್ಮ ಕನಸಿನಲ್ಲಿ ಬೆಳ್ಳಿ ನಾಣ್ಯಗಳಾಗಿರಬಹುದು ಅಥವಾ ಬೆಳ್ಳಿ ವಸ್ತುಗಳಾಗಿರಬಹುದು ತುಂಬಿದಂತಹ ಹೂಜಿಯನ್ನು ನೋಡಿದರೆ ಅದು ಅತ್ಯಂತ ಶುಭ ಕನಸಾಗಿರುತ್ತದೆ. ಇಂತಹ ಕನಸುಗಳು ನಮಗೆ ಭವಿಷ್ಯದ ಬಗ್ಗೆ ಧನ ಸಂಪತ್ತಿನ ಸೂಚನೆಯನ್ನು ನೀಡುತ್ತದೆ. ಬೆಳ್ಳಿ ನಾಣ್ಯ ಅಥವಾ ಬೆಳ್ಳಿ ವಸ್ತುಗಳು ತುಂಬಿದ ಹೂಜಿಯನ್ನು ನೀವು ಕನಸಿನಲ್ಲಿ ನೋಡಿದರೆ ಅದರ ಬಗ್ಗೆ ಯಾರೊಂದಿಗೂ ಚರ್ಚಿಸಲು ಹೋಗಬೇಡಿ. ಆ ಕನಸಿನ ಬಗ್ಗೆ ಯಾರಿಗೂ ಹೇಳಲು ಹೋಗಬೇಡಿ. ನಿಮಗೆ ಈ ಕನಸು ಬಿದ್ದರೆ ನಿಮ್ಮಲ್ಲಿ ಹಣವು ವೃದ್ಧಿಯಾಗುತ್ತದೆ. ಇದು ಅಪಾರ ಧನಾಗಮನದ ಕನಸಾಗಿದೆ. ಈ ಕನಸಿನ ಬಗ್ಗೆ ನೀವು ಇತರರ ಬಳಿ ಚರ್ಚಿಸುವುದರಿಂದ ಅದು ನಿಮಗೆ ವಿರುದ್ಧವಾದ ಫಲಿತಾಂಶ ನೀಡುತ್ತದೆ. ಈ ಕನಸು ಧನಾಗಮನ ಕನಸಾಗಿದ್ದರೆ ನೀವು ಇತರರಿಗೆ ಹೇಳುವುದರಿಂದ ಅದು ನಿಮ್ಮಲ್ಲಿ ಹಣದ ನಷ್ಟವನ್ನು ಸೃಷ್ಟಿಸುತ್ತದೆ. 2. ಹೂವಿನ ಉದ್ಯಾನವನ. ನಿಮ್ಮ ಭವಿಷ್ಯದ ಬಗ್ಗೆ ಶುಭ ಸೂಚನೆಯನ್ನು ನೀಡುವಂತಹ ಮತ್ತೊಂದು ಕನಸೆಂದರೆ ಅದುವೇ ನೀವು ಕನಸಿನಲ್ಲಿ ಹೂವಿನಿಂದ ತುಂಬಿಕೊಂಡಿರುವ ಉದ್ಯಾನವನವನ್ನು ನೋಡುವುದಾಗಿದೆ. ನೀವು ಕನಸಿನಲ್ಲಿ ಹೂವಿನಿಂದ ತುಂಬಿಕೊಂಡಿರುವ ಉದ್ಯಾನವನವನ್ನು ನೋಡಿದರೆ ಅದು ಭವಿಷ್ಯದಲ್ಲಿ ನಿಮಗೆ ಎದುರಾಗಬಹುದಾದಂತಹ ಶುಭ ಸುದ್ದಿಯನ್ನು ಸೂಚಿಸುತ್ತದೆ. ಈ ಶುಭ ಸುದ್ದಿ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುವುದು. ಒಂದು ವೇಳೆ ನೀವು ಈ ಕನಸನ್ನು ಇತರರ ಬಗ್ಗೆ ಹಂಚಿಕೊಂಡರೆ ಅದು ನಿಮ್ಮ ಶುಭ ಸುದ್ದಿಯನ್ನು ತಂದುಕೊಡುವ ಬದಲು ಕೆಟ್ಟ ಸುದ್ದಿಯನ್ನು ತಂದುಕೊಡುವುದು. 3. ದೇವರ ಕನಸು. ನಾವು ನಮ್ಮ ಕನಸಿನಲ್ಲಿ ದೇವರನ್ನು ನೋಡುವುದು ಶುಭ ಕನಸಾಗಿದೆ. ಈ ಕನಸು ನಮ್ಮ ಜೀವನದಲ್ಲಿನ ತೊಂದರೆಗಳನ್ನು ದೂರಾಗಲಿದೆ ಎಂಬುದನ್ನು ಸೂಚಿಸುತ್ತದೆ. ಇಂತಹ ಕನಸುಗಳು ನಿಮ್ಮ ಜೀವನದಲ್ಲಿ ಎದುರಾಗುವಂತಹ ಅಡೆತಡೆಗಳು ಕೊನೆಗೊಳ್ಳಲಿವೆ ಎಂಬುದನ್ನು ಹೇಳುತ್ತದೆ. ಒಂದು ವೇಳೆ ಈ ಕನಸು ಬಿದ್ದಾಗ ನೀವು ಅದನ್ನು ಇತರರೊಂದಿಗೆ ಹೇಳಿದರೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ದೂರಾಗುವ ಬದಲು ಇದ್ದ ಸಮಸ್ಯೆಗಳೊಂದಿಗೆ ಮತ್ತಷ್ಟು ಸಮಸ್ಯೆಗಳು ಸೇರಿಕೊಳ್ಳಲು ಪ್ರಾರಂಭವಾಗುತ್ತದೆ. ಹಾಗಾಗಿ ದೇವರ ಕನಸಿನ ಬಗ್ಗೆಯೂ ಇತರರ ಬಳಿ ಹೇಳಬೇಡಿ. ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ಈ 3 ಕನಸುಗಳನ್ನು ನೋಡಿದಾಗ ಅವುಗಳ ಬಗ್ಗೆ ಯಾರಲ್ಲಿಯೂ ಚರ್ಚಿಸಲು ಹೋಗಬೇಡಿ. ಈ ಕನಸುಗಳ ಕುರಿತು ನೀವು ಇತರರಿಗೆ ಹೇಳುವುದರಿಂದ ಅದು ನಿಮ್ಮ ಜೀವನದಲ್ಲಿ ಶುಭ ಕನಸಾಗಿ ಉಳಿಯುವ ಬದಲು ಕೆಟ್ಟ ಕನಸಾಗಿ ಉಳಿಯಬಹುದು ಎಂದು ಹೇಳಲಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ.